ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಚೌಟ್ರಿಯಲ್ಲಿ ಮಾಡೋಂಥ ಒಂದು ಕೆಂಪು ಚಟ್ನಿ ಇದು ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದು ದೋಸೆಗೆ ಮತ್ತು ಇಡ್ಲಿಗೆ ಮತ್ತು ಸೈಡ್ ಡಿಶ್ಗೆ ಯೂಸ್ ಮಾಡ್ತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಕೆಂಪು ಚಟ್ನಿ ಮಾಡೋದಕ್ಕೆ 2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಹಾಕ್ಕೊಂಡು ಪುದೀನ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ, ಗ್ರೀನ್ ಚಿಲ್ಲಿ. ನೋಡಿ, ಈಗ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ, ಸ್ವಲ್ಪ ಪುದೀನ, ಬೇಡಿಗೆ ಮೆಣಸಿನ್ಕಾಯಿ ಆಲ್ಮೋಸ್ಟ್ 1 kg ಅಷ್ಟು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಶುಂಠಿ ಹಾಕ್ಕೊತಾ ಇದ್ದಾರೆ. ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡಿರೋಂಥ ಆನಿಯನ್ಸ್, ಇದು ಯಾವ ಕಂಪನಿಗೆ ಇದು? ಈಗ ನೋಡಿ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದಾರೆ, ಸಾಲ್ಟು. ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ, ಟರ್ಮರಿಕ್ ಪೌಡರ್. ನೋಡಿ, ಬೆಲ್ಲ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಹುಣಸೆಹಣ್ಣು ರಸ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಕೆಂಪು ಚಟ್ನಿ ಆಗಿದೆ. ಈಗ ರುಬ್ಬೋದಕ್ಕೆ ಹಾಕ್ತಾರೆ. ಇದನ್ನು ರುಬ್ಬೋದಕ್ಕೆ ಹಾಕಿ ಅದರಲ್ಲಿ ಕಾಯಿ ಹಾಕ್ಕೊಂತಾರಂತೆ, ತೋರಿಸ್ತೀನಿ ಅದು ನೆಕ್ಸ್ಟು. ನೋಡಿ, ಇದು ಗ್ರೈಂಡ್ರಿಗೆ ಹಾಕ್ಕೋಬೇಕಲ್ಲ, ಗ್ರೈಂಡ್ರಿಗೆ ಹಾಕ್ಕೊಳೋದಕ್ಕೆ ಈಗ ಇದು ತುಂಬಾ ಬಿಸಿ ಇದೆ. ಬಿಸಿ ಇರೋ ಕಾರಣಕ್ಕೆ ಒಂದು ಪರಾಟದಲ್ಲಿ ಹಾಕಿ ಆರಿಸ್ಕೊತಾ ಇದ್ದಾರೆ. ಆರಿಸ್ಕೊಂಡಿದ ನಂತರ ಇದರಲ್ಲಿ ಕಡಲೆಪಪ್ಪು, ಇದ್ರಾಗೆ ಒಂದು 4 kg ಕಡಲೆಪಪ್ಪು ಹಾಕ್ಕೊಂತಾರಂತೆ. ಕಡಲೆಪಪ್ಪು ಹಾಕ್ಕೊಂಡಿದ ನಂತರ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾರೆ. ನೋಡಿ, ಇದಕ್ಕೆ ಕಡಲೆಪಪ್ಪು 4 kg ಆಗಷ್ಟು ಒಂದು ಕಡಲೆಪಪ್ಪು ಹಾಕ್ಕೊಂಡಿದ್ದಾರೆ. ಕಡಲೆಪಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆರಿದ ನಂತರ ಇದು ಗ್ರೈಂಡ್ರಿಗೆ ಹಾಕ್ಕೊತಾರೆ. ನೋಡಿ, ಈಗ ಕೆಂಪು ಚಟ್ನಿಗೆ ಮಸಾಲೆ ಮಾಡಿದ್ರಲ್ಲ, ಇದು ಪ್ರತಿಯೊಂದು ಇದನ್ನು ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಇದರಲ್ಲೇ 1 ಬಕೆಟ್ ಆಗೋಷ್ಟು ತೆಂಗಿನ ತುರಿ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ. ನೋಡಿ, ಇದು ಆಲ್ಮೋಸ್ಟ್ ಒಂದು 80% ಆಗಿದೆ. ಇನ್ನೊಂದು 10-15 ಮಿನಿಟ್ಸ್ ಬಿಟ್ಟರೆ ಇದು 100% ಫುಲ್ಲು ಪೇಸ್ಟ್ ಮಾಡ್ಕೊತಾರೆ. ಪೇಸ್ಟ್ ಆದಮೇಲೆ ನಾನು ತೋರಿಸ್ತೀನಿ. ನೋಡಿ, ಇದು ಕೆಂಪು ಚಟ್ನಿ ರೆಡಿ ಆಗಿದೆ. ಆಲ್ಮೋಸ್ಟು ಫುಲ್ ರೆಡಿಯಾಗಿ ಈಗ ಸರ್ವಿಂಗ್ಗೆ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ರುಬ್ಕೊಂಡು ಬಂದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳೋಂಥದ್ದು. ಫುಲ್ ರೆಡಿ, ಚಟ್ನಿ ರೆಡಿ. ಸ್ನೇಹಿತರೆ, ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.